ಚುನಾವಣೆಗೆ 13 ದಿನ ಬಾಕಿ ಇದೆ. ಈ ಬೆನ್ನಲ್ಲೇ ರಾಜ್ಯದಲ್ಲಿ ಕುರುಡು ಕಾಂಚಾಣದ ಸದ್ದು ಕೂಡ ಜೋರಾಗಿದೆ. ಬೆಂಗಳೂರಿನಲ್ಲಿ ಕೋಟಿ ಕೋಟಿ ಹಣವನ್ನ ಚುನಾವಣಾಧಿಕಾರಿಗಳು ಸೀಸ್ ಮಾಡಿದ್ದಾರೆ. ಕಂತೆ ಕಂತೆ ಹಣ ತುಂಬಿದ್ದಂತಹ 2 ಕಾರ್, 1 ಬೈಕ್ನಲ್ಲಿ 10 ಕೋಟಿ ಹಣ ಇತ್ತು. ಜಯನಗರದ ಚೆಕ್ ಪೋಸ್ಟ್ನಲ್ಲಿ ಹಣವನ್ನ ಸೀಸ್ ಮಾಡಿದ್ದಾರೆ ಚುನಾವಣಾಧಿಕಾರಿಗಳು. ಜಯನಗರ ಪೊಲೀಸರ ಭರ್ಜರಿ ಭೇಟೆ ಇದು. ಬ್ಯಾಗ್ನಲ್ಲಿ ಇರೋದು ಮಾವಿನ ಹಣ್ಣು ಅಂತೇಳಿ ಪೊಲೀಸರನ್ನ ಮತ್ತು ಚುನಾವಣಾಧಿಕಾರಿಗಳನ್ನ ದಾರಿ ತಪ್ಪಿಸುವಂತಹ ಕೆಲಸವನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಚೆಕ್ ಮಾಡಿದಂತಹ ಸಂದರ್ಭದಲ್ಲಿ ಕಂತೆ ಕಂತೆ ಹಣ ಇರೋದು ಕನ್ಫರ್ಮ್ ಆಗಿದೆ. ನೀವು ಕೂಡ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀರಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಲೋಕೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಲೋಕೇಶ್, ಈ ಕಂತೆ ಕಂತೆ ಹಣ ಸೀಸ್ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ ಅಂತ? ಪ್ರೇಮ್, ಬೆಳಿಗ್ಗೆ 11:30ರಿಂದ 12 ಗಂಟೆಗೆ ಸರಿಯಾಗಿ ಜಯನಗರ ಪೊಲೀಸ್ ಸ್ಟೇಷನ್ನ ಮುಂಭಾಗದಲ್ಲಿ ಚುನಾವಣಾಧಿಕಾರಿಗಳ ಚೆಕ್ ಪೋಸ್ಟ್ ಬಳಿ 2 ಕಾರು, 1 ಬೈಕ್ ನಿಂತಿರುತ್ತೆ. ಒಬ್ಬ ವ್ಯಕ್ತಿ ಬ್ಯಾಗನ್ನು ಹಿಡ್ಕೊಂಡು ನಿಂತಿರ್ತಾನೆ. ನಿಂತಿರುವಂಥ ಸಂದರ್ಭದಲ್ಲಿ ಚುನಾವಣಾಧಿಕಾರಿಗಳು ಆ ಬ್ಯಾಗಲ್ಲಿ ಏನಿದೆ ಅಂತೇಳಿ ಪ್ರಶ್ನೆ ಮಾಡಿದಾಗ ಮಾವಿನ ಹಣ್ಣಿದೆ ಅಂತ ಹೇಳ್ತಾರೆ. ಆ ಬ್ಯಾಗನ್ನು ಕೊಡಿ ಅಂತ ಹೇಳಿದ ತಕ್ಷಣವೇ ಅವ್ರಿಗೆ ಕೊಟ್ಟು 5 ಜನರು ಕೂಡ ಪರಾರಿ ಆಗಿದ್ದಾರೆ. ಈಗ 1 ಬೆಂಚ್ ಕಾರು ಮತ್ತೆ ವೋಲ್ವೋ ಕಾರು ಮತ್ತೆ 1 ಬೈಕ್ನಲ್ಲಿದ್ದಂಥ 3 ಬ್ಯಾಗ್ನಲ್ಲಿ ಕಂತೆ ಹಣವನ್ನು ಚುನಾವಣಾಧಿಕಾರಿಗಳು ಮತ್ತೆ ಪೊಲೀಸರು ಜಯನಗರ ಪೊಲೀಸ್ ಠಾಣೆಗೆ ತಂದಿದ್ದಾರೆ. ಈಗ ಕೌಂಟಿಂಗ್ ಮಾಡುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ಕೋಟಿ ಹಣ ಸೀಸ್ ಆಗಿದೆ ಅನ್ನುವಂಥ ಮಾಹಿತಿ ನಮಗೆ ಲಭ್ಯ ಆಗ್ತಾ ಇದೆ. ಯಾರಿಗೆ ಸಂಬಂಧಿಸಿದ್ದು ಹಣ ಏನು ಅಂತೇಳಿ ಈಗ ಅಧಿಕಾರಿಗಳು ಅದನ್ನ ಪತ್ತೆ ಮಾಡಲಿಕ್ಕೆ ಕೂಡ ಮುಂದಾಗ್ತಾ ಇದ್ದಾರೆ. ಕಾರಿನ ಒಳಗಡೆ 1 ಮೊಬೈಲ್ ಮತ್ತೆ ಕೆಲವೊಂದಿಷ್ಟು ವ್ಯಕ್ತಿಯ ಹೆಸರಿನಲ್ಲಿರ್ತಕ್ಕಂಥ ದಾಖಲಾತಿಗಳನ್ನು ಕೂಡ ಈಗ ತಂದಿದ್ದಾರೆ. ಇನ್ನು ತಾವು ಗಮನಿಸ್ತಾ ಹೋಗ್ತಾ ಇದ್ದಾರೆ, ಈ ಒಂದು ಬೈಕ್ ಏನು ಸೀಸ್ ಆಯಿತು ಆ ಬೈಕನ್ನು ಕೂಡ ಈಗ ಪೊಲೀಸ್ ಠಾಣೆಗೆ ತಂದಿರುವಂಥ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಈ ಬೈಕ್ನಲ್ಲಿ 1 ಬ್ಯಾಗನ್ನು ಇಟ್ಕೊಂಡಿದ್ರು ಅಂತ ಹೇಳಲಾಗ್ತಾ ಇದೆ. ಆ ಬ್ಯಾಗ್ನ ಚೆಕ್ ಮಾಡಿದ ಸಂದರ್ಭದಲ್ಲಿ ಅದರಲ್ಲಿ ಕೋಟಿ ಕಂತೆ ಹಣಗಳಿರುವಂಥದ್ದು ಪತ್ತೆ ಆಗಿದೆ. ಆ ಬ್ಯಾಗನ್ನು ಬಿಟ್ಟು ಆ ವ್ಯಕ್ತಿಗಳು ಪರಾರಿ ಆಗಿದ್ದಾರೆ. ಪರಾರಿಯಾದ ತಕ್ಷಣ ಚುನಾವಣಾಧಿಕಾರಿಗಳು ಅಲರ್ಟ್ ಆಗಿ ಆ ಕಾರನ್ನು ಕೂಡ ಕಾರ್ ಗ್ಲಾಸ್ ಒಡೆದು 2 ಕಾರಿನಲ್ಲಿದ್ದಂಥ 1 ಬ್ಯಾಗ್ಗಳನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಈಗ ಪೊಲೀಸ್ ಸ್ಟೇಷನ್ಗೆ ಈ ಒಂದು ಬೈಕನ್ನು ಕೂಡ ತಂದು ಇಲ್ಲಿಡುವಂಥ ಕೆಲಸಕ್ಕೂ ಕೂಡ ಮುಂದಾಗ್ತಾ ಹೋಗ್ತಾ ಇದ್ದಾರೆ. ಕಂಪ್ಲೀಟ್ ಆಗಿ ಈ ಒಂದು ಜಯನಗರದ 4ನೇ ಬ್ಲಾಕ್ನಲ್ಲಿ ಸಿಕ್ಕಿರುವಂಥ ಈ ಹಣ ಯಾರದ್ದು ಎನ್ನುವಂಥದ್ದು ದೊಡ್ಡ ಪ್ರಶ್ನೆಯಾಗಿ ಮೂಡ್ತಾ ಇರುವಂಥದ್ದು. ಚುನಾವಣಾಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಪೊಲೀಸರು ಕೂಡ ಆ ಒಂದು ಕಾರಿನ ನಂಬರ್ ಮತ್ತೆ ಕಾರಿನ ಒಳಗಡೆ ಸಿಕ್ಕಿರುವಂಥ ದಾಖಲಾತಿಗಳನ್ನು ಪತ್ತೆ ಮಾಡಿ ಯಾರಿಗೆ ಸಂಬಂಧಿಸಿದ್ದು ಯಾರೆಲ್ಲ ಇದ್ರು ಅಂತೇಳಿ ಅದನ್ನು ಕೂಡ ಚೆಕ್ ಮಾಡಲಿಕ್ಕೆ ಮುಂದಾಗ್ತಾ ಇರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಲೋಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ನಮ್ಮ ಜೊತೆಗ ಚುನಾವಣಾಧಿಕಾರಿಗಳಾದಂಥ ಮನೀಶ್ ಮೋದಿಗಳು ಸರಿದ್ದಾರೆ. ಅವ್ರ ಮಾತಾಡ್ಸೋದು ಪ್ರಯತ್ನ ಮಾಡ್ತಾರೆ. ಸರ್ ನಮಸ್ತೆ. ಸರ್ ಯಾವ ಕಡೆಯಿಂದ ಬರ್ತಾ ಇತ್ತು ಕಾರು? ಎಷ್ಟು ಕಾರು ಮತ್ತು ಬೈಕ್ಗಳಲ್ಲಿ ಸಿಕ್ಕಿದೆ ಸರ್? ಈಗ ನಾನು ಮುನೀಶ್ ಮೋದ್ಗಿಲ್, ಮಾಡೆಲ್ ಕೋಡ್ ಕಂಡಕ್ಟ್ ನೋಡಲ್ ಅಧಿಕಾರಿ. ನನ್ನ ಜೊತೆ ನಮ್ಮ ಜಯನಗರ್ MCC ನೋಡಲ್ ಅಧಿಕಾರಿ ಇದ್ದಾರೆ. ನಮಗೆ ಒಂದು ಸ್ಪೆಸಿಫಿಕ್ ಇನ್ಪುಟ್ ಬಂತು, ಇಲ್ಲಿ ಪಾರ್ಕ್ ಆಗಿರೋದು 1 ವಾಕ್ಸ್ ವ್ಯಾಗನ್ ವೆಹಿಕಲ್, 1 ಮರ್ಸಿಡೀಸ್ ಬೆಂಜಲ್ಲಿ ಕ್ಯಾಶ್ ಇವೆ. ಆಮೇಲೆ ಅದು ಟ್ರಾನ್ಸ್ಫರ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಆ ಸ್ಪೆಸಿಫಿಕ್ ಇನ್ಪುಟ್ ಮೇಲೆ ಮೇಡಮ್ಗೂ ಕಾಲ್ ಬಂತು. ವಿದಿನ್ 2-3 ನಿಮಿಷನಲ್ಲಿ ಶಿ ಕೇಮ್ ಹಿಯರ್ ಆ್ಯಂಡ್ ಇಲ್ಲಿ ಆನ್ ದ ಸ್ಪಾಟ್ ಇನ್ನೊಂದು ವೆಹಿಕಲ್ ಫಾರ್ಚ್ಯೂನರ್ ಇತ್ತು, ಅದರದ್ದು ನಂಬರ್ನು ನೋಟ್ ಆಗಿದೆ. ಸೊ ಅದನ್ನು ಫಾಲೋಅಪ್ ಮಾಡ್ತೀವಿ. ದೆನ್ ಅದರಲ್ಲಿ 4-5 ಜನ ಓಡ್ ಹೋಗಿದ್ದಾರೆ. ಈ ವೆಹಿಕಲಲ್ಲಿ ಮತ್ತು ಇನ್ನೊಂದು ಬೈಕ್, 1 ಸ್ಕೂಟ್ರಲ್ಲಿ ಮೇಡಮ್ ಹಿಡಿದಿದ್ದಾರೆ 1 ಬ್ಯಾಗನ್ನು. ಈ 2 ಕಾರ್ ಒಳಗೆ ಹಣನೂ ಇದೆ. ಸೊ ಇವಾಗ ನಾವು ಪೊಲೀಸ್ನೂ ಬಂದರು. ಈಗ ಅದು ಎಲ್ಲ ಜಪ್ತಿ ಮಾಡಿ ಕೌಂಟಿಂಗ್ ಮಾಡಿ ಎಕ್ಸಾಕ್ಟ್ಲಿ ಎಷ್ಟು ಕ್ಯಾಶ್ ಇದೆ ಗೊತ್ತಾಗುತ್ತೆ. ಮತ್ತು ಎಲ್ಲ ಓನರ್ಶಿಪ್ ಡೀಟೇಲ್ ನೋಡಿಬಿಟ್ಟು ಯಾರ ಮೇಲೆ ಏನು ಕೇಸ್ ಆಗಬೇಕು ಇಲೆಕ್ಷನ್ ಸಂದರ್ಭದಲ್ಲಿ